ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ 2022ರ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ನಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 45ನೇ ರ್ಯಾಂಕ್, 54ನೇ ರ್ಯಾಂಕ್, ಆಪ್ಷನ್ ಸಿ 68, ಆಪ್ಷನ್ ಡಿ 71 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ 68ನೇ ಸ್ಥಾನವನ್ನು ಈ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕದಲ್ಲಿ 2022ರ ಆವೃತ್ತಿಯ ಈ ಒಂದು ವರದಿಯಲ್ಲಿ ಭಾರತ ಪಡೆದುಕೊಂಡಿದೆ. ಸೊ ಆಪ್ಷನ್ ಸಿ 68 ರೈಟ್ ಆನ್ಸರ್ ಆಗಿದೆ. ಸೊ ಇತ್ತೀಚೆಗೆ ಬ್ರಿಟನ್ ವಾರಪತ್ರಿಕೆಯಾದಂತಹ ದಿ ಎಕನಾಮಿಸ್ಟ್ ಅನ್ನುವ ಸಂಸ್ಥೆಯಿಂದ ಈ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ ವರದಿಯ 2022ರ ಆವೃತ್ತಿಯ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಈ ಒಂದು ವರದಿಯಲ್ಲಿ ಭಾರತ 68ನೇ ಸ್ಥಾನವನ್ನು ಪಡೆದಿದ್ದು 58.9 ಅಂಕಗಳೊಂದಿಗೆ ಅಲ್ಜೀರಿಯಾ ದೇಶದೊಂದಿಗೆ 68ನೇ ಸ್ಥಾನವನ್ನು ಪಡೆದಿದೆ. ಸೊ ಇದಕ್ಕೆ ಹಿಂದೆ ಅಂತಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ 71ನೇ ಸ್ಥಾನದಲ್ಲಿದ್ದಂತಹ ಭಾರತ 3 ರ್ಯಾಂಕ್ಗಳನ್ನು ಬಡ್ತಿ ಪಡೆದಿದ್ದು, ಸೊ 2022ರ ಆವೃತ್ತಿಯ ಈ ಒಂದು ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕದ ವರದಿಯಲ್ಲಿ 68ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಮೊದಲ ಸ್ಥಾನವನ್ನು ಪಡೆದಂತಹ ಕಂಟ್ರಿ ದೇಶ ಯಾವುದು ಅಂತಂದರೆ ಫಿನ್ಲ್ಯಾಂಡ್ ಆಗಿದೆ. ಸೊ ಈ ಒಂದು ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ ಡಿಸೆಂಬರ್ನಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ರಿವೈಸ್ ಮಾಡಿದ್ವಿ. ಸೊ 68ನೇ ರ್ಯಾಂಕ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಡಾಕ್ಸಿಂಗ್ ಅನ್ನುವ ಕಾನ್ಸೆಪ್ಟನ್ನು ನಾವು ಡೀಟೇಲ್ ಆಗಿ ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ. ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಡಾಕ್ಸಿಂಗ್ ಕುರಿತಾದಂತಹ ಮಾಹಿತಿಗೆ ಯಾವುದು ಸೂಕ್ತವಾಗಿದೆ ಅಂತ ಗುರುತಿಸಬೇಕಾಗಿದೆ. ಡಾಕ್ಸಿಂಗ್ ಅಂದರೆ ಏನು ಅಂತ ಕೆಳಗಡೆ ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದ್ದು, ಆಪ್ಷನ್ ರೂಪದಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಈ ಡಾಕ್ಸಿಂಗ್ ಅನ್ನುವುದು ಹೊಸದಾಗಿ GPS ಆಧಾರಿತವಾದಂತಹ ಆನ್ಲೈನ್ ಆಟವಾಗಿದೆ ಅಂತ ಇದೆ. ಆಪ್ಷನ್ 2, ಈ ಡಾಕ್ಸಿಂಗ್ ಅನ್ನುವುದು ಈ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಬಳಸಲಾಗುವಂತಹ ಪದವಾಗಿದೆ ಅಂತ ಇದೆ. ಆಪ್ಷನ್ 3, ಈ ಡಾಕ್ಸಿಂಗ್ ಅನ್ನುವುದು ಆನ್ಲೈನ್ನಲ್ಲಿ ಒಬ್ಬ ವ್ಯಕ್ತಿಯ ಖಾಸಗಿ ಮಾಹಿತಿಯನ್ನು ಬಹಿರಂಗಪಡಿಸುವುದಾಗಿದೆ ಅಂತ ಆಪ್ಷನ್ 3 ಇದ್ದು, ಆಪ್ಷನ್ 4, ಈ ಮೇಲ್ ಬಾಕ್ಸ್ಗಳಲ್ಲಿ ಸ್ಪೈವೇರ್ ಮೇಲ್ ಆಗಿ ಡಾಕ್ಸಿಂಗನ್ನು ಬಳಸಲಾಗುತ್ತದೆ ಅಂತ ಸೊ ಈ ಡಾಕ್ಸಿಂಗ್ ಕುರಿತಾದಂತಹ ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಡಾಕ್ಸಿಂಗ್ ಕುರಿತಾದಂತಹ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರೊಂದಿಗೆ ಈ ಒಂದು ಆನ್ಸರನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಥವಾ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ಈ ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಯಾವ ಸಂಸ್ಥೆಯಿಂದ ಈ ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ UIDAI, ಆಪ್ಷನ್ 2 CDAC, ಆಪ್ಷನ್ 3 ಐಕರ್, ಆಪ್ಷನ್ 4 DRDO ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 UIDAI, ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅನ್ನುವ ಸಂಸ್ಥೆಯಿಂದ ಈ ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟ್ ವ್ಯವಸ್ಥೆಯನ್ನು, ಈ ಕೃತಕ ಬುದ್ಧಿಮತ್ತೆ ಆಧಾರಿತವಾದಂತಹ ಚಾಟ್ ಬಾಟ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಅದರ ಹೆಸರು ಆಧಾರ್ ಮಿತ್ರ ಅಂತ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಆಟೋಮೆಟಿಕ್ ಆಗಿ ನೀಡುವಂತಹ ಉದ್ದೇಶದಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಂಸ್ಥೆಯಿಂದ ಈ ಆಟೋಮೆಟಿಕ್ ಚಾಟ್ ಬಾಟ್ ಅನ್ನುವ ವ್ಯವಸ್ಥೆಯನ್ನು ಆಧಾರ್ ಮಿತ್ರ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಮಾಡಲಾಗಿದೆ. ಸೊ ಹೀಗಾಗಿ ಈ ಆಧಾರ್ ಮಿತ್ರ ಕುರಿತಾದಂತಹ ಚಾಟ್ ಬಾಟ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಇದು ಇಂಟೆಲಿಜೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಅನ್ನುವ
ತಂತ್ರಜ್ಞಾನದ ಆಧಾರದ ಮೇಲೆ ಪ್ರಾರಂಭ ಮಾಡಲಾದಂತಹ ಒಂದು ಚಾಟ್ ಬಾಟ್ ಆಗಿದೆ. ಸೊ ಇದರ ಹೆಸರು ಆಧಾರ್ ಮಿತ್ರ ಅಂತ. ಇದನ್ನು ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಹೆಸರು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಥವಾ UIDAI. ಸೊ ಇದು ಮುಖ್ಯವಾಗಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ದಾಖಲಾತಿಯ ಸಂಖ್ಯೆಯನ್ನು ನಮೂದಿಸಿದರದೆ. ಸೊ PVC ಕಾರ್ಡನ್ನು ಪಡೆಯುವಂತಹ ಅದರ ಒಂದು ಸ್ಥಿತಿ ಆಗಿರ್ಬೋದು, ಅದರ ಒಂದು ಸ್ಟೇಟಸ್ ಆಗಿರ್ಬೋದು, ಅದನ್ನು ಪಡೆದುಕೊಳ್ಳಬಹುದು. ಮತ್ತು ಈ ಒಂದು ಆಧಾರ್ ದಾಖಲಾತಿಗೆ ಸಂಬಂಧಪಟ್ಟಂತಹ ಕಂಪ್ಲೇಂಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯವನ್ನು ಈ ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟ್ ಹೊಂದಿದೆ. ಸೊ ಗ್ರಾಹಕರು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ಗಳನ್ನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಪಡೆಯಬಹುದಾದಂತಹ ಅನುಕೂಲವನ್ನು ಈ ಆಧಾರ್ ಮಿತ್ರ ಅನ್ನುವ ಈ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಮುಖ್ಯವಾಗಿ ಈ ಚಾಟ್ ಬಾಟ್ ಅಂತಂದರೆ ಈ ಮಷೀನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ನಿರ್ಮಾಣ ಮಾಡಲಾದಂತಹ ಈ ಆಧಾರ್ ಮಿತ್ರ ಅನ್ನುವ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪಡೆಯಬಹುದು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಅದರಲ್ಲೂ ಮುಖ್ಯವಾಗಿ ಈ ಆಧಾರ್ ಕೇಂದ್ರದ ಮಾಹಿತಿಯ ಬಗ್ಗೆ ಮತ್ತು ಈ ಆಧಾರ್ ಕಾರ್ಡ್ನ ದಾಖಲಾತಿಯಾಗಿರ್ಬೋದು, ಈ ಆಧಾರ್ ಕಾರ್ಡ್ನಲ್ಲಿರುವ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಮಾಡಿಸುವಂತಹ ಸ್ಥಿತಿಗಳನ್ನು, ಅದರ ಒಂದು ಸ್ಟೇಟಸನ್ನು ಪತ್ತೆ ಹಚ್ಚುವುದಾಗಿರ್ಬೋದು, ಮತ್ತು ಈ ಆಧಾರ್ PVC ಕಾರ್ಡನ್ನು ರೀಸೆಂಟಾಗಿ ಲಾಂಚ್ ಮಾಡಲಾಗಿದ್ದು ಅವುಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡಿಸುವಂತಹ ಒಂದು ಅವಕಾಶವನ್ನು, ಮತ್ತು ಈ ಆಧಾರ್ಗೆ ಸಂಬಂಧಪಟ್ಟಂತಹ ಕಂಪ್ಲೇಂಟ್ಸ್ಗಳನ್ನು ಸಬ್ಮಿಟ್ ಮಾಡುವಂತಹ ಅವಕಾಶವನ್ನು ಕೂಡ ಈ ಚಾಟ್ ಬಾಟ್ಗಳ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನ್ಸರ್ಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸೊ ಯಾವ ರೀತಿಯಾಗಿ ನಾವು ವಾಟ್ಸಪ್ನಲ್ಲಿ ಈ ಒಂದು ಇಮೇಜ್ನಲ್ಲಿ ವಿಡಿಯೋದಲ್ಲಿ ನೋಡುವ ಪ್ರಕಾರ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ನಾವು ಚಾಟ್ ಮಾಡ್ತೇವೆ, ಆಟೋಮ್ಯಾಟಿಕ್ ಆಗಿ ಆ ಒಂದು ಆನ್ಸರ್ಗಳು ಬರ್ತಾ ಇರುತ್ತೆ. ಈ ಒಂದು ಚಾಟ್ ಬಾಟ್ ಅನ್ನುವ ವ್ಯವಸ್ಥೆಯನ್ನು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡುವುದಾಗಿರ್ಬೋದು, ನವೀಕರಿಸುವುದಾಗಿರ್ಬೋದು, ಈ ರೀತಿಯಾದಂತಹ ಕೆಲಸಗಳನ್ನು ಆಧಾರ್ ನೋಂದಣಿ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಈ ಚಾಟ್ ಬಾಟ್ಗಳ ಮೂಲಕ, ಆಧಾರ್ ಮಿತ್ರ ಅನ್ನುವ ಅಪ್ಲಿಕೇಶನ್ನ ಮೂಲಕ ನೀವು ಈ ಅಪ್ಡೇಟ್ಸ್ಗಳನ್ನು, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಮೂಲ ಆಧಾರ್ ಕಾರ್ಡ್ ಏನಾದರೂ ಕಳೆದು ಹೋದರೆ ನಕಲಿ ಆಧಾರ್ ಕಾರ್ಡ್ ಅಥವಾ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳನ್ನು ಪಡೆಯಲು ಅಪ್ಲಿಕೇಶನನ್ನು ಕೂಡ ನೀವು ಈ ಚಾಟ್ ಬಾಟ್ಗಳ ಮೂಲಕ, ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟ್ಗಳ ಮೂಲಕ ಮಾಡಬಹುದಾಗಿದೆ. ಸೊ ಈ ರೀತಿಯಾದಂತಹ ಸಾಕಷ್ಟು ಅನುಕೂಲಗಳನ್ನು ಈ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಂಸ್ಥೆ ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ UIDAI ಅನ್ನುವ ಸಂಸ್ಥೆಯಿಂದ ಆಧಾರ್ ಮಿತ್ರವನ್ನು ಲಾಂಚ್ ಮಾಡಲಾಗಿದೆ. ಸೊ ಐ ಹೋಪ್ ಈ ವಿಡಿಯೋ ಮತ್ತು ಈ ಒಂದು ಡಿಸ್ಕಷನ್ನಿಂದ ಈ ಆಧಾರ್ ಮಿತ್ರ ಕುರಿತಾದಂತಹ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಥ್ವೈಟ್ ಗ್ಲೇಸಿಯರ್ ಯಾವ ಖಂಡದಲ್ಲಿದೆ ಅಂತ ಪ್ರಶ್ನೆ ಇದೆ. ಸೊ ಇತ್ತೀಚೆಗೆ ಈ ಥ್ವೈಟ್ ಅನ್ನುವ ಹಿಮನದಿ ಅಥವಾ ಗ್ಲೇಷಿಯರ್ ಅಂತ ಏನು ಕರಿತೇವೆ, ಅದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂದರೂ ಬರ್ಬೋದು. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಥ್ವೈಟ್ ಅನ್ನುವ ಹಿಮನದಿ ಯಾವ ಖಂಡದಲ್ಲಿದೆ ಅಂತ ಲೊಕೇಟ್ ಮಾಡಬೇಕಾಗಿದೆ. ಆಪ್ಷನ್ 1 ಯುರೋಪ್ ಖಂಡದಲ್ಲಿ, ಆಪ್ಷನ್ 2 ಏಷ್ಯಾದಲ್ಲಿ, ಆಪ್ಷನ್ 3 ಅಂಟಾರ್ಟಿಕಾ ಖಂಡದಲ್ಲಿ, ಅಥವಾ ಆಪ್ಷನ್ 4 ಅಟ್ಲಾಂಟಿಕ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಅಟ್ಲಾಂಟಿಕ್ ಇದು ಸಾಗರವಾಗಿದ್ದು ಯಾವುದೇ ರೀತಿಯಾಗಿ ಖಂಡವಾಗಿಲ್ಲ. ಸೊ ಇದನ್ನು ಎಲಿಮಿನೇಟ್ ಮಾಡಿಬಿಡಿ. ಸೊ ಉಳಿದಂತೆ ಯುರೋಪ್, ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಕರೆಕ್ಟ್ ಆದಂತಹ ಆನ್ಸರನ್ನು ಗುರುತಿಸಬೇಕಾಗಿದ್ದು, ಕರೆಕ್ಟ್ ಆನ್ಸರ್ ಆಪ್ಷನ್ 3 ಅಂಟಾರ್ಟಿಕಾ ಖಂಡದಲ್ಲಿ ಪ್ರಮುಖವಾಗಿ ಹಿಮಚ್ಛಾದಿತವಾದಂತಹ ಖಂಡವಾದಂತಹ ಈ ಅಂಟಾರ್ಟಿಕಾದಲ್ಲಿ ಈ ಥ್ವೈಟ್ ಅನ್ನುವ ಹಿಮನದಿ ಲೊಕೇಟ್ ಆಗಿದೆ. ಸೊ ರೀಸೆಂಟಾಗಿ ಈ ಥ್ವೈಟ್ ಅನ್ನುವ ಹಿಮನದಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಅಂಟಾರ್ಟಿಕಾದಲ್ಲಿರುವಂತಹ ಥ್ವೈಟ್ ಹಿಮನದಿಯನ್ನು ಅಧ್ಯಯನ ಮಾಡಿದಂತಹ ವಿಜ್ಞಾನಿಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಬ್ಲಿಷ್ ಮಾಡಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಈ ಹವಾಮಾನ ಬದಲಾವಣೆಯಿಂದಾಗಿ ತಾಪಮಾನ ಹೆಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಈ ಬಿಸಿಯಾದಂತಹ ನೀರು ಈ ಹಿಮನದಿಯ ಮೇಲೆ ಹರಿಯುವಂತಹ ಒಂದು ಹೆಚ್ಚಿನ ಸ್ಥಿತಿಗಳು ಏರ್ಪಾಡಾಗ್ತಾ ಇರೋದ್ರಿಂದ ಈ ಹಿಮನದಿ ಕರಗ್ತಾ ಇದೆ, ಹೆಚ್ಚಿನ ತೀವ್ರವಾದಂತಹ ವೇಗದಲ್ಲಿ ಕರಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಅಂಟಾರ್ಟಿಕಾದಲ್ಲಿರುವಂತಹ ಥ್ವೈಟ್ ಅನ್ನುವ ಗ್ಲೇಷಿಯರ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಥ್ವೈಟ್ ಅನ್ನುವ ಗ್ಲೇಷಿಯರ್ ಅಥವಾ ಹಿಮನದಿಗೆ ಡೂಮ್ಸ್ ಡೇ ಗ್ಲೇಷಿಯರ್ ಅಂತ ಕೂಡ ಕರೆಯುತ್ತಾರೆ.
ಸೊ ಈ ಒಂದು ವಿಡಿಯೋದಲ್ಲಿ ನೋಡೋ ಪ್ರಕಾರ ಈ ಡೂಮ್ಸ್ಡೇ ಗ್ಲೇಷಿಯರ್ ಅಂತ ಕೂಡ ಈ ಒಂದು ಥ್ವೈಟ್ ಗ್ಲೇಷಿಯರನ್ನು ಕರೀತಾರೆ. ಸೊ ಇದರ ಲೊಕೇಶನ್ನನ್ನು ನೋಡೋದಾದರೆ ಪಶ್ಚಿಮ ಅಂಟಾರ್ಟಿಕಾ ಖಂಡದಲ್ಲಿ ಇದು ವೇಗವಾಗಿ ಕರಗುತ್ತಿರುವಂತಹ ಒಂದು ಹಿಮನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಸಾಕಷ್ಟು ದೊಡ್ಡ ಪ್ರಮಾಣದಂತಹ ಈ ಒಂದು ಹಿಮನದಿಯಾಗಿ ಈ ಒಂದು ಥ್ವೈಟ್ ಗ್ಲೇಷಿಯರ್ ಗುರುತಿಸಿಕೊಳ್ತಾ ಇದ್ದು ಗ್ರೇಟ್ ಬ್ರಿಟನ್ನ ಗಾತ್ರದ ಪ್ರದೇಶವನ್ನು ಈ ಥ್ವೈಟ್ ಗ್ಲೇಷಿಯರ್ ಹೊಂದಿದೆ. ಸುಮಾರು 120 ಕಿಲೋಮೀಟರ್ ಅಗಲವಾದಂತಹ ಹಿಮಗಡ್ಡೆ ಅಥವಾ ಈ ಗ್ಲೇಷಿಯರನ್ನು ಈ ಥ್ವೈಟ್ ಗ್ಲೇಷಿಯರನ್ನಾಗಿ ಅಂಟಾರ್ಟಿಕಾದಲ್ಲಿ ಗುರುತಿಸಲಾಗುತ್ತದೆ. ಸೊ ಪ್ರಮುಖವಾಗಿ ಈ ಹವಾಮಾನ ಬದಲಾವಣೆ ಮತ್ತು ಈ ಓಷಿಯನ್ ಸರ್ಕ್ಯುಲೇಷನ್ ಅಂತ ಏನು ಕರಿತೇವೆ, ಸಾಗರ ಪರಿಚಲನೆಯ ಬದಲಾವಣೆಗಳಲ್ಲಿ ಕಂಡುಬಂದಂತಹ ಕೆಲವೊಂದಿಷ್ಟು ಪ್ರತಿಕ್ರಿಯೆಯಿಂದಾಗಿ ಈ ಹಿಮನದಿ ಸಾಕಷ್ಟು ವೇಗವಾಗಿ ತನ್ನ ಹಿಮವನ್ನು ಕಳೆದುಕೊಳ್ತಾ ಇದೆ ಅಂತ ಈ ಒಂದು ಅಧ್ಯಯನದ ಪ್ರಕಾರ ವಿಜ್ಞಾನಿಗಳು ಪಬ್ಲಿಷ್ ಮಾಡಿದ್ದಾರೆ. ವಾರ್ಷಿಕವಾಗಿ ಈ ಒಂದು ಅಧ್ಯಯನದ ಪ್ರಕಾರ ಈ ಹಿಮನದಿಯಿಂದ 50 ಶತಕೋಟಿ ಟನ್ಗಳಷ್ಟು ಮಂಜುಗಡ್ಡೆ ಈ ಒಂದು ಥ್ವೈಟ್ ಗ್ಲೇಷಿಯರ್ ಕಳೆದುಕೊಳ್ತಾ ಇದೆ ಮತ್ತು ಈ ವಾರ್ಷಿಕ ಸಮುದ್ರ ಮಟ್ಟದ ಏರಿಕೆ, ತಾಪಮಾನ ಹೆಚ್ಚಳದಿಂದಾಗಿ ಈ ಸಮುದ್ರ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ಅಂತ ನಾವು ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ವಾರ್ಷಿಕವಾಗಿ ಈ ಸಮುದ್ರ ಮಟ್ಟದ ಏರಿಕೆಯಲ್ಲಿ 4% ಕಾಂಟ್ರಿಬ್ಯೂಷನ್ ಅನ್ನು ಈ ಥ್ವೈಟ್ ಗ್ಲೇಷಿಯರ್ ಕರಗುವುದರಿಂದ ನಾವು ಕಾಣ್ತಾ ಇದ್ದೇವೆ ಅಂತ ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಸೊ ಇದನ್ನು ಸಿಂಪಲ್ ಆಗಿ ಉದಾಹರಣೆಯಾಗಿ ತಿಳ್ಕೊಳ್ಳೋದಾದರೆ ವಾರ್ಷಿಕವಾಗಿ 100 ಸೆಂಟಿಮೀಟರ್ಗಳಷ್ಟು ಈ ಸಮುದ್ರ ಮಟ್ಟ ಹೆಚ್ಚಾದರೆ ಅದರಲ್ಲಿ 4 ಸೆಂಟಿಮೀಟರ್ನಷ್ಟು ನೀರಿನ ಪ್ರಮಾಣ ಏನಿರುತ್ತೆ ಈ ಥ್ವೈಟ್ ಗ್ಲೇಷಿಯರ್ ಅನ್ನುವ ಈ ಒಂದು ಹಿಮನದಿ ಕರಗುವಿಕೆಯಿಂದಾದಂತಹ ನೀರಿನ ಪ್ರಮಾಣದಿಂದ 4 ಸೆಂಟಿಮೀಟರ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ ಸಿಂಪಲ್ ಎಕ್ಸಾಂಪಲನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ 65 ಸೆಂಟಿಮೀಟರ್ಗಳಷ್ಟು ಈ ಸಮುದ್ರ ಮಟ್ಟವನ್ನು ಜಾಗತಿಕವಾಗಿ ಹೆಚ್ಚಿಸುವಂತಹ ಸಾಮರ್ಥ್ಯದ ಪ್ರಮಾಣವನ್ನು, ಅಂದರೆ ಅಷ್ಟು ಪ್ರಮಾಣದ ನೀರನ್ನು ಈ ಥ್ವೈಟ್ ಗ್ಲೇಷಿಯರ್ ಹೊಂದಿದೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಸೊ 1990ರ ದಶಕದ ಅಂತ್ಯದಿಂದ ಈ ಒಂದು 14 ಕಿಲೋಮೀಟರ್ಗಳಷ್ಟು, ಅಂದರೆ ಸದ್ಯಕ್ಕೆ 120 ಕಿಲೋಮೀಟರ್ಗಳಷ್ಟು ಅಗಲವಾದಂತಹ ಈ ಥ್ವೈಟ್ ಅನ್ನುವ ಹಿಮನದಿ ಏನಿದೆ 14 ಕಿಲೋಮೀಟರ್ಗಳಷ್ಟು ತನ್ನ ವಿಸ್ತೀರ್ಣವನ್ನು ಅಥವಾ ತನ್ನ ಅಗಲವನ್ನು ಸೈಜನ್ನು ಕಳೆದುಕೊಂಡಿದೆ ಅಂತ ಈ ಒಂದು ಇನ್ಫಾರ್ಮೇಷನ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದು ಈ ಗ್ಲೇಷಿಯರ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳಿ. ಗ್ಲೇಷಿಯರ್ಸ್ ಅಂತಂದರೆ ಹಿಮನದಿಗಳು ಅಂತ. ಯಾವ ರೀತಿಯಾಗಿ ಜಾಗತಿಕ ತಾಪಮಾನ ಏರಿಕೆಯಿಂದ ಮತ್ತು ಈ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಗ್ಲೇಷಿಯರ್ಗಳು ಅಥವಾ ಹಿಮನದಿಗಳು ಕರಗ್ತಾ ಇವೆ, ಇದರಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನು ಅಂತ ಕೂಡ ತಿಳ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಒಂದು ಥ್ವೈಟ್ ಗ್ಲೇಷಿಯರ್ ಲೊಕೇಟ್ ಆದಂತಹ ಜಾಗ ಯಾವುದು ಅಂತಂದರೆ ಪಶ್ಚಿಮ ಅಂಟಾರ್ಟಿಕಾ ಖಂಡದ ಪ್ರದೇಶದಲ್ಲಿ ಈ ಥ್ವೈಟ್ ಅನ್ನುವ ಹಿಮನದಿ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮುಂದಿನ ಆರ್ಟಿಕಲ್ ಎಕನಾಮಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು ಈ MCLR ಕುರಿತಾದಂತಹ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಸೊ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ MCLRನ ವಿಸ್ತೃತ ರೂಪ ಏನು ಅಂತ ಕೆಳಗೆ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ನೀಡಲಾಗಿದೆ. ಸೊ ಅವುಗಳಲ್ಲಿ ಯಾವುದು ಕರೆಕ್ಟ್ ಅಂತ ತಿಳಿದುಕೊಳ್ಳೋದಾದರೆ, ಆಪ್ಷನ್ 1 MCLR ಅಂದರೆ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ ಇದೆ. ಆಪ್ಷನ್ 2 ಮ್ಯಾನೇಜಬಲ್ ಕಾಸ್ಟ್ ಆಫ್ ಫೀಸಿಬಿಲಿಟಿ ಆನ್ ಲೋನ್ ಇಂಟ್ರೆಸ್ಟ್ ರೇಟ್ ಅಂತ ಇದೆ. ಆಪ್ಷನ್ 3 ಮನಿಟೈಸೇಷನ್ ಆಫ್ ಕರೆನ್ಸಿ ಟು ಫ್ಲೋಟಿಂಗ್ ಬ್ಯಾಂಕ್ ಲೋನ್ ರೇಟ್ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್. ಆಪ್ಷನ್ 1 ಈಸ್ ರೈಟ್ ಆನ್ಸರ್. MCLRನ ವಿಸ್ತೃತ ರೂಪ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್ ಅನ್ನೋದು ಕರೆಕ್ಟ್ ಆದಂತಹ ಆನ್ಸರ್ ಆಗಿದೆ. ಸೊ ಇತ್ತೀಚೆಗೆ RBIನಿಂದ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಲಾಯಿತು, ಹೆಚ್ಚಿಗೆ ಮಾಡಲಾಯಿತು. 6.5%ನಷ್ಟು ಮಾಡಲಾಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ, ನ್ಯೂಸ್ನಲ್ಲಿ ಓದಿದ್ವಿ. ಸೊ ಅದಕ್ಕಿಂತ ಮುಂಚೆ ರೆಪೋ ರೇಟ್ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪಾಲಿಸಿ ರೇಟ್ಗಳ ಕುರಿತಾದಂತಹ ಸಾಕಷ್ಟು ಡೀಟೇಲ್ ಇನ್ಫಾರ್ಮೇಷನನ್ನು ಕೂಡ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸದ್ಯಕ್ಕೆ ಇರುವಂತಹ ರೆಪೋ ರೇಟ್ ಎಷ್ಟು ಅಂತಂದರೆ 6.5% ಆಗಿದೆ. ಸೊ ಇದು ಬೇಸಿಕ್ ಫೌಂಡೇಶನ್. ಸೊ ಇನ್ನು ಇದರ ನೆಕ್ಸ್ಟ್ ಲೆವೆಲ್ ಆಗಿ ಡಿಸ್ಕಸ್ ಮಾಡೋದಾದರೆ ರೆಪೋ ರೇಟ್ ಅಂತಂದರೆ ಈ RBIನಿಂದ ಬ್ಯಾಂಕ್ಗಳಿಗೆ ನೀಡುವಂತಹ ಸಾಲದ ಮೇಲಿನ ಬಡ್ಡಿ ದರವನ್ನು 6.5%ನಷ್ಟು RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸಿದೆ. ಸೊ ಹೀಗಾಗಿ ಈ ಒಂದು
ಬ್ಯಾಂಕ್ಗಳು ಪಡೆದುಕೊಳ್ಳುವಂತಹ ಸಾಲದ ಮೇಲಿನ ಬಡ್ಡಿ ದರ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಈ ಬ್ಯಾಂಕ್ಗಳು ಗ್ರಾಹಕರಿಗೆ ನೀಡುವಂತಹ ಬಡ್ಡಿ ದರ ಕೂಡ ಹೆಚ್ಚಳವನ್ನು ಕಾಣುತ್ತದೆ. ಸೊ ಹೀಗಾಗಿ ಇದೇ ಒಂದು ನಿಟ್ಟಿನಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಬರೋಡಾ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗಳು ತಮ್ಮ MCLR ಅಂದರೆ ನಾವು ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ ಅರ್ಥ ಮಾಡ್ಕೊಂಡ್ವಿ. ಅದರ ಕನ್ನಡದ ಅರ್ಥ ಏನು ಅಂತಂದರೆ ತಮ್ಮ ಕನಿಷ್ಠ ವೆಚ್ಚದ ನಿಧಿ ಆಧಾರಿತ ಸಾಲ ದರಗಳು ಅಂತ ಇದನ್ನು MCLR ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ MCLR 15 ಬೇಸಿಸ್ ಪಾಯಿಂಟ್ಸ್ಗಳಷ್ಟು ಇನ್ಕ್ರೀಸ್ ಮಾಡಲಾಗಿದೆ ಅಂತ ಈ ಮೂರು ಬ್ಯಾಂಕ್ಗಳಿಂದ ರೀಸೆಂಟ್ ಆದಂತಹ ಒಂದು ಮಾಹಿತಿಯನ್ನು ನ್ಯೂಸ್ನಲ್ಲಿ ನಾವು ಓದಿದ್ವಿ. ಸೊ ಹೀಗಾಗಿ MCLR ಅನ್ನುವ ಎಕನಾಮಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಕ್ಲಿಯರ್ ಆಗಿ. ಈ ವಾಣಿಜ್ಯ ಬ್ಯಾಂಕ್ಗಳು ಗ್ರಾಹಕರಿಗೆ ನೀಡುವಂತಹ ಸಾಲದಲ್ಲಿ ಸಾಧ್ಯವಾಗುವಷ್ಟು ಕಡಿಮೆಯಾದಂತಹ ಕನಿಷ್ಠವಾದಂತಹ ಬಡ್ಡಿ ದರವನ್ನು ಈ MCLR ಅಂತ ಗುರುತಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಈ MCLRನಲ್ಲಿ ನಿಗದಿಪಡಿಸಿದಂತಹ ಈ ಬಡ್ಡಿ ದರಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಏನಾದರೂ ಸಾಲವನ್ನು ಗ್ರಾಹಕರಿಗೆ ನೀಡಿದರೆ ಆ ಬ್ಯಾಂಕ್ಗಳು ದಿವಾಳಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಇಟ್ ಈಸ್ ದ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಬಿಲೋ ವಿಚ್ ನೋ ಬ್ಯಾಂಕ್ ಈಸ್ ಪರ್ಮಿಟೆಡ್ ಟು ಲೆಂಡ್ ದ ಮನಿ. ಸೊ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅರ್ಥ ಮಾಡ್ಕೋತೀನಿ. ಈ ಗ್ರಾಹಕರು ಸಾಲದ ಮರುಪಾವತಿಗೆ ಉಳಿದಿರುವಂತಹ ಅವಧಿಯನ್ನು ಅದರ ಮೇಲೆ ಡಿಪೆಂಡ್ ಮಾಡಿ ಅವಲಂಬಿಸಿ ಈ ಬ್ಯಾಂಕ್ಗಳು ತಮ್ಮ ಆಂತರಿಕವಾಗಿ ಈ MCLR ಅಥವಾ ನಿಧಿ ಆಧಾರಿತ ಸಾಲ ದರದ ಕನಿಷ್ಠ ವೆಚ್ಚವನ್ನು ಇದರ ದರವನ್ನು ನಿರ್ಧಾರ ಮಾಡುತ್ತದೆ. ಸೊ 2016 ಏಪ್ರಿಲ್ 1 ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ MCLR ಅನ್ನುವ ವಿಧಾನವನ್ನು ಈ ಬಡ್ಡಿ ದರವನ್ನು ನಿಗದಿಪಡಿಸುವಂತಹ ನಿಟ್ಟಿನಲ್ಲಿ ಜಾರಿಗೊಳಿಸಲಾಗಿತ್ತು. ನೆನ್ಪಿಟ್ಕೊಳ್ಳಿ, MCLR RBIನಿಂದ ಮೊದಲ ಬಾರಿಗೆ 2016ನೇ ಇಸವಿಯಲ್ಲಿ ಜಾರಿಗೊಳಿಸಲಾಗಿತ್ತು. ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಬೇಸ್ ರೇಟ್ ಅಥವಾ ಈ ಮೂಲ ದರವನ್ನು ರಿಪ್ಲೇಸ್ ಮಾಡುವುದರ ಮೂಲಕ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ MCLR ವಿಧಾನವನ್ನು ಜಾರಿಗೊಳಿಸಲಾಗಿತ್ತು. ಈ ಬೇಸ್ ರೇಟ್ ಅಥವಾ ಈ ಮೂಲ ದರದ ಸ್ಟ್ರಕ್ಚರ್ ಏನಿದೆ ಇದು 2010 ಜುಲೈನಿಂದ ಜಾರಿಯಲ್ಲಿತ್ತು. ಸೊ ಇದನ್ನು ರಿಪ್ಲೇಸ್ ಮಾಡುವುದರೊಂದಿಗೆ 2016ರಲ್ಲಿ MCLR ಮೆಥಡಾಲಜಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಯಾವ ಒಂದು ಆಧಾರದ ಮೇಲೆ ಈ MCLR ಅನ್ನುವ ಈ ರೇಟನ್ನು ಇಂಟ್ರೆಸ್ಟ್ ರೇಟನ್ನು ನಿಗದಿಪಡಿಸಲಾಗುತ್ತದೆ ಅಂತಂದರೆ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಅಂತಂದರೆ ನಿಧಿಯ ಕನಿಷ್ಠ ವೆಚ್ಚ ಮತ್ತು ಈ ನೆಗೆಟಿವ್ ಕ್ಯಾರಿ ಆನ್ ಅಕೌಂಟ್ ಆಫ್ ಕ್ಯಾಶ್ ರಿಸರ್ವ್ ರೇಷೋ CRR ಅಂತ ನಾವು ಓದಿರ್ತೇವೆ. ಇದನ್ನು ಕೂಡ ನಾವು ಕಳೆದ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ನೆಗೆಟಿವ್ ಕ್ಯಾರಿ ಆನ್ ಅಕೌಂಟ್ ಆಫ್ ಕ್ಯಾಶ್ ರಿಸರ್ವ್ ರೇಷೋ ಅಥವಾ CRR ನಗದು ಮೀಸಲು ಅನುಪಾತದ ಖಾತೆಯಲ್ಲಿ ಋಣಾತ್ಮಕವಾದಂತಹ ಕ್ಯಾರಿಯನ್ನು ಮತ್ತು ಇದರ ನಿರ್ವಹಣಾ ವೆಚ್ಚಗಳು ಅಂತಂದರೆ ಆಪರೇಟಿಂಗ್ ಕಾಸ್ಟ್ಗಳನ್ನು ಮತ್ತು ಈ ಟೆನರ್ ಪ್ರೀಮಿಯಂ ಅಂತಂದರೆ ಈ ಕಂತಿನ ಒಂದು ಟೆನರನ್ನು ಆಧರಿಸಿ ಈ MCLR ಬ್ಯಾಂಕ್ಗಳಿಂದ ಆಂತರಿಕವಾಗಿ ನಿರ್ಧಾರಪಡಿಸಲಾಗುತ್ತದೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾದಂತಹ ಇಂಟ್ರೆಸ್ಟ್ ರೇಟನ್ನು ಅದಕ್ಕಿಂತ ಹೆಚ್ಚಿನ ಇಂಟ್ರೆಸ್ಟ್ ರೇಟನ್ನು ಈ ಗ್ರಾಹಕರಿಗೆ ಬಡ್ಡಿಯ ಸಾಲವನ್ನು ನೀಡುವುದಕ್ಕೆ ಫಿಕ್ಸ್ ಮಾಡಲಾಗುತ್ತದೆ. ಸೊ ಈ MCLRಗಿಂತ ಕಡಿಮೆಯಾದಂತಹ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ಬ್ಯಾಂಕ್ಗಳು ದಿವಾಳಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ RBIನಿಂದ ಈ ಒಂದು MCLR ಜಾರಿಗೊಳಿಸಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಈ ಒಂದು ಬೇಸ್ ರೇಟ್ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಇಂಥ ಮುಂಚೆ ಜಾರಿಯಲ್ಲಿದ್ದಂತಹ ಬೇಸ್ ರೇಟ್ ಏನು ಅಂತ ತಿಳ್ಕೊಳ್ಳೋದಾದರೆ ಇದನ್ನು RBIನಿಂದ ನಿರ್ಧಾರ ಮಾಡಲಾಗಿತ್ತು. ಸೊ ಇದು ಏನು ಅಂತಂದರೆ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಸೆಟ್ ಬೈ RBI ಬಿಲೋ ವಿಚ್ ಇಂಡಿಯನ್ ಬ್ಯಾಂಕ್ಸ್ ಆರ್ ನಾಟ್ ಪರ್ಮಿಟೆಡ್ ಟು ಲೆಂಡ್ ಟು ದೇರ್ ಕಸ್ಟಮರ್ಸ್ ಅಂತಂದರೆ ಈ ಬ್ಯಾಂಕ್ಗಳನ್ನು ರಕ್ಷಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು RBIನಿಂದ 2010 ಜುಲೈನಲ್ಲಿ ಈ ಮೂಲ ದರ ಅಥವಾ ಬೇಸ್ ರೇಟನ್ನು ನಿಗದಿಪಡಿಸಲಾಗಿತ್ತು. ಸೊ ಇದಕ್ಕಿಂತ ಕಡಿಮೆ ಪ್ರಮಾಣದ ಬಡ್ಡಿ ದರದಲ್ಲಿ ಯಾವುದೇ ಬ್ಯಾಂಕ್ಗಳು ಸಾಲವನ್ನು ನೀಡಬಾರದು ಅಂತ ಒಂದು ಆದೇಶವನ್ನು RBIನಿಂದ ನೀಡಲಾಗಿತ್ತು. ಸೊ 2016ರಲ್ಲಿ ಈ ಒಂದು ಮೆಥಡಾಲಜಿ ಅಥವಾ ವಿಧಾನವನ್ನು ಬದಲಾಯಿಸಿ MCLR ಅನ್ನುವ ವಿಧಾನವನ್ನು ಈ RBIನಿಂದ ಜಾರಿಗೊಳಿಸಲಾಗಿತ್ತು. ಸೊ ಇದರಿಂದ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತಂದರೆ ಬ್ಯಾಂಕ್ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಕೂಡ ಈ ಒಂದು MCLR ಅನ್ನುವ ಮೆಥಡಾಲಜಿಯಿಂದ ಸಹಾಯ ಆಗುತ್ತೆ. ಯಾವ ರೀತಿ ಅಂತಂದರೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತಂತಂದರೆ ಸೊ ಈ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದ ಬಡ್ಡಿ ದರವನ್ನು ವಸೂಲಿ ಮಾಡದೇ ಇರುವಂತೆ ನೋಡಿಕೊಳ್ಳಲು RBIನಿಂದ ಈ ಒಂದು ಮೆಥಡಾಲಜಿಯನ್ನು ನೀಡಲಾಗಿದ್ದು ಈ ಒಂದು ಕರೆಕ್ಟಾಗಿ ಈ ಮೇಲೆ ತಿಳಿಸಲಾದಂತಹ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಆಗಿರ್ಬೋದು ಇತರ ಈ 4
ಕಂಪೋನೆಂಟ್ಸ್ಗಳನ್ನು ಆಧಾರವಾಗಿಟ್ಕೊಂಡು MCLR ಅನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಸೈಂಟಿಫಿಕಲಿ ಕ್ಯಾಲ್ಕುಲೇಟ್ ಮಾಡಲಾದಂತಹ ಈ ಒಂದು ವಿಧಾನದಿಂದ ಗ್ರಾಹಕರಿಗೂ ಕೂಡ ಒಂದು ನ್ಯಾಯೋಚಿತವಾದಂತಹ ಬಡ್ಡಿಯಲ್ಲಿ ಈ ಸಾಲಗಳು ದೊರೆಯುತ್ತವೆ. ಅಷ್ಟೇ ಅಲ್ಲದೆ ಈ MCLRಕ್ಕಿಂತ ಕಡಿಮೆ ಪ್ರಮಾಣದ ಒಂದು ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲವನ್ನು ನೀಡದೇ ಇರುವಂತೆ ಈ ಬ್ಯಾಂಕ್ಗಳು ಅಥವಾ RBI ನೋಡಿಕೊಳ್ಳುವ ಒಂದು ಅನುಕೂಲವನ್ನು ಮೆಥಡನ್ನು ಈ MCLR ಅನ್ನುವ ರೂಪದಲ್ಲಿ ಜಾರಿಗೊಳಿಸಿತ್ತು. ಸೊ ಸದ್ಯಕ್ಕೆ ಈ RBIನಿಂದ ನಿರ್ಧಾರ ಮಾಡಲಾದಂತಹ MCLR ಎಷ್ಟಿದೆ ಅಂತಂದರೆ 7.5%ನಿಂದ 8.4% ಅಷ್ಟಿದ್ದು, ಬೇಸ್ ರೇಟ್ ಅಥವಾ ಮೂಲ ದರ ಎಷ್ಟಿದೆ ಅಂತಂದರೆ 8.65%ನಿಂದ 9.4% ಇದೆ. ಸೊ ಅಂದರೆ ಈ ಬ್ಯಾಂಕ್ಗಳು MCLRಕ್ಕಿಂತ ಕಡಿಮೆ ಪ್ರಮಾಣದ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದಕ್ಕೆ ಅವಕಾಶವನ್ನು RBI ಮಾಡಿಕೊಡುವುದಿಲ್ಲ. ಫಾರ್ ಎಕ್ಸಾಂಪಲ್ 7.5%ನಿಂದ 8.40%ನಷ್ಟು ಈ ಬಡ್ಡಿ ಸಾಲವನ್ನು ಮಾತ್ರ ಈ ಬ್ಯಾಂಕ್ಗಳು ನೀಡಬೇಕಾಗುತ್ತೆ. ಇದಕ್ಕಿಂತ ಕಡಿಮೆಯಾದಂತಹ ಒಂದು ಬಡ್ಡಿ ದರದಲ್ಲಿ ನೀಡಿದರೆ ಬ್ಯಾಂಕ್ಗಳಿಗೂ ಕೂಡ ಲಾಸ್ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ದರವನ್ನು ನಿಗದಿಪಡಿಸಿದರೆ ಅದರಿಂದ ಗ್ರಾಹಕರಿಗೆ ಕೂಡ ನಷ್ಟವಾಗುವ ಒಂದು ಸಾಧ್ಯತೆ ಇರುವುದರಿಂದ RBIನಿಂದ ಈ ಒಂದು ರೆಗ್ಯುಲೇಟರಿ ನಿಯಂತ್ರಣ ಮಾಡುವಂತಹ ಒಂದು ವಿಧಾನವನ್ನು ಜಾರಿಗೊಳಿಸಲಾಗಿತ್ತು 2016ರಲ್ಲಿ. MCLR ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ 2016ರ ಪ್ರಿಲಿಮ್ಸ್ನಲ್ಲಿ UPSC ಪ್ರಿಲಿಮ್ಸ್ನಲ್ಲಿ ಈ MCLRಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ನೋಡಿ, 2016ರಲ್ಲಿ ಜಾರಿಗೊಂಡಂತಹ ಈ MCLR ಕುರಿತಾದಂತಹ ಪ್ರಶ್ನೆಯನ್ನು UPSC ಪ್ರಿಲಿಮ್ಸ್ನ 2016ರಲ್ಲೇ ಕೇಳಲಾಗಿದೆ. ಸೊ ಈ ಕೆಳಗೆ ನೀಡಲಾದಂತಹ ಕೆಲವೊಂದಿಷ್ಟು 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಥವಾ MCLR ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು 2016ರಲ್ಲಿ. ಸೊ ಮೊದಲೇ ಸ್ಟೇಟ್ಮೆಂಟ್ನಲ್ಲಿ ಈ MCLR ಅನ್ನು ಜಾರಿಗೊಳಿಸುವುದರಿಂದ ಈ ಒಂದು ಬ್ಯಾಂಕ್ಗಳು ನಿರ್ಧಾರಪಡಿಸುವಂತಹ ಈ ಬಡ್ಡಿ ದರದ ನಿರ್ಧಾರ ಮಾಡುವಂತಹ ವಿಧಾನದಲ್ಲಿ ಪಾರದರ್ಶಕತೆಯನ್ನು ಅಥವಾ ಟ್ರಾನ್ಸ್ಪೆರೆನ್ಸಿಯನ್ನು ತರಲು ಸಹಾಯವಾಗುತ್ತದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಒಂದು ಹೇಳ್ತಾ ಇದೆ. ಸೊ 2ನೇ ಸ್ಟೇಟ್ಮೆಂಟ್ನಲ್ಲಿ ಇದರಿಂದ ಈ ಒಂದು RBIನಿಂದ ಜಾರಿಗೊಳಿಸಲಾದಂತಹ ಈ MCLRನಿಂದ ಬ್ಯಾಂಕ್ಗಳು ನೀಡುವಂತಹ ಸಾಲಕ್ಕೆ ಬಡ್ಡಿ ದರವನ್ನು ನ್ಯಾಯೋಚಿತವಾಗಿ ಬ್ಯಾಂಕ್ಗಳಿಗೂ ನಷ್ಟವಾಗದಂತೆ ಮತ್ತು ಗ್ರಾಹಕರಿಗೂ ನಷ್ಟವಾಗದಂತೆ ನೀಡುವ ಒಂದು ಅವಕಾಶವನ್ನು ಅಥವಾ ಸಹಾಯವನ್ನು ಈ MCLR ಕ್ಯಾಲ್ಕುಲೇಷನ್ ಮಾಡಿಕೊಡುತ್ತೆ ಅಂತ 2ನೇ ಸ್ಟೇಟ್ಮೆಂಟ್ ಇದೆ. ಸೊ ಹೀಗಾಗಿ ಈ 2 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿವೆ. ಆಪ್ಷನ್ C ಈಸ್ ರೈಟ್ ಆನ್ಸರ್. ಬೋತ್ 1 and 2 ಆರ್ ರೈಟ್ ಆನ್ಸರ್ಸ್. ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು UPSCಯಲ್ಲಿ ಕೇಳ್ತಾ ಇರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಈಗ ನೀವು ಕೇಳ್ಬೋದು UPSC ಕ್ವಶನ್ ನಾವೇಕೆ ಸಾಲ್ವ್ ಮಾಡಬೇಕು, ನಾವು ಈಗ PC, PSI ಅಥವಾ ಈ KPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂತ ಏನಾದರೂ ಅಂದ್ಕೊಂಡ್ರೆ, ಈಗ ರೀಸೆಂಟಾಗಿ 545ನಲ್ಲಿ ನೀವೆಲ್ಲ ನೋಡಿರೋ ಪ್ರಕಾರ UPSC ಓರಿಯೆಂಟೆಡ್ ಅಂದರೆ UPSC ಪ್ರಮಾಣದ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಮಿನಿ UPSC ಅಂತ ಕೂಡ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಈ ಒಂದು ಕ್ವಶನ್ ಪೇಪರನ್ನು ಕರಿತಾ ಇದ್ರು. ಸೊ ಹೀಗಾಗಿ UPSCಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಪೆರಿಯಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಮೇಘಾಲಯ, ಆಪ್ಷನ್ 3 ಕೇರಳ, ಆಪ್ಷನ್ 4 ಹರಿಯಾಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಕೇರಳದಲ್ಲಿ ಈ ಪೆರಿಯಾರ್ ಅನ್ನುವ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಅರಣ್ಯ ಇಲಾಖೆಯಿಂದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಪಕ್ಷಿ ಸಮೀಕ್ಷೆಯನ್ನು ಅಥವಾ ಬರ್ಡ್ ಸೆನ್ಸಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಸದ್ಯಕ್ಕೆ 231 ಜಾತಿಯ ಪಕ್ಷಿಗಳನ್ನು ರೆಕಾರ್ಡ್ ಮಾಡಲಾಗಿದ್ದು, ಕಳೆದ ವರ್ಷದ ಸಮೀಕ್ಷೆಗೆ ಕಂಪೇರ್ ಮಾಡಿದರೆ 11 ಜಾತಿಯ ಪಕ್ಷಿಗಳು ಹೆಚ್ಚಾಗಿ ದಾಖಲಾಗಿವೆ ಅಂತ ಈ ಒಂದು ಪಕ್ಷಿ ಸಮೀಕ್ಷೆಯ ವರದಿಯಲ್ಲಿ ನೀಡಲಾಗಿದೆ. ಸೊ ಹೀಗಾಗಿ ಈ ಪೆರಿಯಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಈ ಕೇರಳದ
ಕೇರಳದ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸರ್ಕಾರದಿಂದ 1978ರಲ್ಲಿ ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಗುರುತಿಸಲಾಗಿತ್ತು. ಇಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿ ಪೆರಿಯಾರ್ ಅನ್ನುವ ನದಿಯ ಹೆಸರಿನ ಮೇಲೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಹೆಸರನ್ನ ಇಡಲಾಗಿದ್ದು, ಇಲ್ಲಿ ಹರಿಯುವಂತಹ ಇತರ ನದಿ ಯಾವುದು ಅಂತಂದರೆ ಪಂಬಾ ಮತ್ತು ಪೆರಿಯಾರ್ ಅನ್ನುವ ನದಿಗಳು ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಾದು ಹೋಗುತ್ತವೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯಗಳು ಕೂಡ ವಾಸವಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಮನ್ನನ್ನರು ಮತ್ತು ಪಾಲಿಯನ್ನರು ಎಂಬ ಬುಡಕಟ್ಟು ಜನಾಂಗದವರು ಪ್ರಮುಖವಾಗಿ ಈ ಪೆರಿಯಾರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಇಲ್ಲಿ ಕಂಡುಬರುವಂತಹ ವೈವಿಧ್ಯಮಯವಾದಂತಹ ಒಂದು ಸಸ್ಯ ಸಂಕುಲದಲ್ಲಿ ಪ್ರಮುಖವಾಗಿ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳಿಗೆ ಸಂಬಂಧಪಟ್ಟಂತಹ ಮರಗಳನ್ನು ನಾವು ಕಾಣಬಹುದಾಗಿದ್ದು, ಅರೆ ನಿತ್ಯ ಹರಿದ್ವರ್ಣ ಮತ್ತು ತೇವಾಂಶವುಳ್ಳಂತಹ ಪತನಶೀಲ ಎಲೆ ಉದುರುವಂತಹ ಕಾಡುಗಳಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ನಾವು ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ 171ಕ್ಕೂ ಹೆಚ್ಚು ಜಾತಿಯ ಹುಲ್ಲಿನ ಪ್ರಭೇದಗಳನ್ನು ನಾವು ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿಗಳ ಹೆಸರನ್ನು ನೋಡೋದಾದರೆ ಆನೆಗಳು, ಕಾಡು ಹಂದಿಗಳು, ಸಾಂಬಾರ್, ಗೌರ್, ಇಲಿ ಜಿಂಕೆ ಅಥವಾ ಹಾಗ್ ಡೀರ್ ಅಂತ ಕರಿತೇವೆ, ಡೋಲ್ ಅಥವಾ ಬಾರ್ಕಿಂಗ್ ಡೀರ್ ಅಂತ, ಇಂಡಿಯನ್ ವೈಲ್ಡ್ ಡಾಗ್, ಟೈಗರ್, ಈ ರೀತಿಯಾದಂತಹ ಸಾಕಷ್ಟು ವಿಶೇಷವಾದಂತಹ ಸಸ್ತನಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ 4 ಜಾತಿಯ ಪ್ರೈಮೇಟ್ಗಳನ್ನು ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಗುರುತಿಸಬಹುದಾಗಿದ್ದು, ಈ ಲಯನ್ ಟೇಲ್ಡ್ ಮೊಕಾಕ್ ಅಥವಾ ಸಿಂಹಬಾಲದ ಮೊಕಾಕ್ ಆಗಿರ್ಬೋದು, ಇದು ಈ ಮಂಗನ ಜಾತಿಗೆ ಪ್ರಭೇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಣಿ. ನೀಲಗಿರಿ ಲಂಗೂರ್, ಗೀಸ್ ಗೋಲ್ಡನ್ ಲಂಗೂರ್, ಕಾಮನ್ ಲಂಗೂರ್ ಮತ್ತು ಬಾನೆಟ್ ಮೊಕಾಕ್ ಅನ್ನುವ ಪ್ರಮುಖವಾದಂತಹ ಪ್ರೈಮೇಟ್ಸ್ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಅಳಿವಿನಂಚಿನಲ್ಲಿರುವಂತಹ ನೀಲಗಿರಿ ಟಹರ್ ಅನ್ನುವ ಪ್ರಾಣಿಯನ್ನು ಕೂಡ, ಆಡಿನ ಜಾತಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಾಣಿ ನೀಲಗಿರಿ ಟಹರ್ ಅಂತ, ಸೊ ಇದು ಕೂಡ ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಾಸಿಸಿರುವುದನ್ನು ನಾವು ರೆಕಾರ್ಡ್ ಮಾಡಿದ್ದೇವೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಪೆರಿಯಾರ್ ಟೈಗರ್ ರಿಸರ್ವ್. ಇದು ಕೇರಳದ ಪಶ್ಚಿಮ ಭಾಗದಲ್ಲಿ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ITBP ಪಡೆಗಳನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ITBPಯ ಫುಲ್ ಫಾರ್ಮ್ ಆಗಿದೆ. ಸೊ ಈ ಒಂದು ಸಶಸ್ತ್ರ ಪಡೆಗಳನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1950, ಆಪ್ಷನ್ 2 1937, ಆಪ್ಷನ್ 3 1962 ಅಥವಾ ಆಪ್ಷನ್ 4 1988 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 1962ನೇ ಇಸ್ವಿಯಲ್ಲಿ ITBPಯನ್ನು ರೈಸ್ ಮಾಡಲಾಯಿತು. ಸೊ ITBP ರೈಸಿಂಗ್ ಡೇ 1962. ಸೊ ಇತ್ತೀಚೆಗೆ ITBP ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು, ಕಾಂಟೆಕ್ಸ್ಟ್ನಲ್ಲಿ ಯಾಕಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಈ ಭದ್ರತಾ ಕ್ಯಾಬಿನೆಟ್ ಕಮಿಟಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಈ ಒಂದು ಸ್ಟೇಟ್ಮೆಂಟ್ ಅಥವಾ ನ್ಯೂಸು, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ನಲ್ಲಿ 7 ಬಟಾಲಿಯನ್ಗಳನ್ನು, ಹೊಸ ಬಟಾಲಿಯನ್ಗಳನ್ನು ಹೆಚ್ಚಿಸಬೇಕು ಅಂತ ಈ ಒಂದು ಕ್ಯಾಬಿನೆಟ್ನಿಂದ ನಿರ್ಧಾರ ಮಾಡಲಾಗಿದೆ. ಸೊ ಇದಕ್ಕೆ ಅಪ್ರೂವಲನ್ನು ಕೂಡ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಭಾರತದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸನ್ನು ಕೂಡ ಗುರುತಿಸಲಾಗುತ್ತದೆ. ಇದು ವಿಶೇಷವಾದಂತಹ ಪರ್ವತ ಪಡೆಯಾಗಿದ್ದು, ಅಂದರೆ ಪರ್ವತ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತಹ ನಿಯೋಗಿಸಲಾದಂತಹ ಸಿಬ್ಬಂದಿಯಾಗಿದ್ದು, ಹೆಚ್ಚಿನ ಅಧಿಕಾರಿಗಳು ಮತ್ತು ಪುರುಷ ವೃತ್ತಿಪರರಾಗಿ ತರಬೇತಿಯನ್ನು ಪಡೆದಂತಹ ಪರ್ವತಾರೋಹಿಗಳು, ಮೌಂಟೇನಿಯರಿಂಗನ್ನು ಕಲಿತಂತಹ ಮತ್ತು ಈ ಹಿಮಚ್ಛಾದಿತ ಪ್ರದೇಶದಲ್ಲಿ ಸ್ಕೀಯಿಂಗ್ ಮಾಡಲು ಪರಿಣಿತಿಯನ್ನು ಹೊಂದಿದಂತಹ ಟ್ರೈನಿಂಗನ್ನು ಪಡೆದಂತಹ ಈ ಸಿಬ್ಬಂದಿಗಳನ್ನು ಈ ITBPಯಲ್ಲಿ ನಿಯೋಗಿಸಲಾಗಿರುತ್ತದೆ, ಡಿಪ್ಲಾಯ್ಮೆಂಟ್ ಮಾಡಲಾಗಿರುತ್ತದೆ. 1962ರ ಈ ಚೀನಾ ಭಾರತದ ಯುದ್ಧದ ಹಿನ್ನೆಲೆಯಲ್ಲಿ ಈ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸನ್ನು ITBPಯನ್ನು 1962ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು, ಇವರನ್ನು ರೈಸ್ ಮಾಡಲಾಗಿತ್ತು.
1992ರ ITBPF ಅನ್ನುವ ಕಾಯ್ದೆಯನ್ನು ಸಂಸತ್ತಿನಿಂದ ಜಾರಿಗೊಳಿಸಲಾಗಿತ್ತು. ಅದಾದ ನಂತರ 1994ರಲ್ಲಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ಗೆ ಸಂಬಂಧಪಟ್ಟಂತೆ ರೂಪಿಸಲಾಗಿತ್ತು. ಸೊ ಇನ್ನು ITBPಯ ಮುಖ್ಯ ಧ್ಯೇಯ ವಾಕ್ಯ ಏನು, ಮೋಟೋ ಏನು ಅಂತಂದರೆ ಶೌರ್ಯ, ದೃಢತಾ, ಕರ್ತವ್ಯನಿಷ್ಠೆ. ಶೌರ್ಯ, ದೃಢತೆ ಮತ್ತು ಕರ್ತವ್ಯನಿಷ್ಠೆ ಅನ್ನೋದು ಈ ITBP ಫೋರ್ಸಸ್ನ ಮುಖ್ಯ ಘೋಷವಾಕ್ಯ ಅಥವಾ ಮೋಟೋ ಆಗಿದೆ. ಸೊ ಇದರ ನೋಡಲ್ ಸಚಿವಾಲಯ ಯಾವುದು ಅಂತಂದರೆ ITBP ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಒಂದು ಅಡಿಯಲ್ಲಿ, ಸಚಿವಾಲಯದ ಅಡಿಯಲ್ಲಿ ITBP ಕೆಲಸವನ್ನು ಮಾಡುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ITBP. ಸೊ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಟೆಕ್ನಾಲಜಿಯ ಆಧಾರದ ಮೇಲೆ ಆಟೋಮೆಟಿಕ್ ಆಗಿ ಈ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ದೂರುಗಳನ್ನು ಪರಿಶೀಲಿಸುವುದು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಈ ಆಧಾರ್ ಮಿತ್ರ ಅನ್ನುವ ಚಾಟ್ ಬಾಟನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಂಟಾರ್ಟಿಕಾದಲ್ಲಿರುವಂತಹ ಥ್ವೆಟ್ಸ್ ಗ್ಲೇಷಿಯರ್ ಅಥವಾ ಹಿಮನದಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಎಕನಾಮಿಗೆ ಸಂಬಂಧಪಟ್ಟಂತಹ MCLR ಅನ್ನುವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಕೂಡ ತಿಳ್ಕೊಂಡ್ವಿ. ನಂತರ UPSCಯ 2016ರ ಒಂದು ಪ್ರಿಲಿಮ್ಸ್ನ ಎಕ್ಸಾಮ್ ಕ್ವಶನನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ ಲಾಸ್ಟ್ ಆರ್ಟಿಕಲ್ನಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ಗೆ ಸಂಬಂಧಪಟ್ಟಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಒಂದು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಆಕಾಂಕ್ಷಿಗಳೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.